ಇವತ್ತು ಉಡುಪಿ ಜಿಲ್ಲೆಯಾದ್ಯಂತ ಹಾಗೂ ಕುಂದಾಪುರದ ವಿಧಾನಸಭಾ ಕ್ಷೇತ್ರದ 337 ಗ್ರಾಮ ಪಂಚಾಯತು ಹಾಗೂ ಒಂದು ಪುರಸಭೆ, ಒಂದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಇವತ್ತು ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು 5 ವಿಚಾರ ಇಟ್ಟುಕೊಂಡು ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಿದ್ದೇವೆ. ಮೊದಲನೇದಾಗಿ ದೊಡ್ಡ ಸಮಸ್ಯೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮೊದಲು ನಮಗೆ ಅನುಮೋದನೆ ಕೊಡುತ್ತಿದ್ದ ಒಂದು 911 ಖಾತೆ ಮಾಡುವಂಥದ್ದು ನಕ್ಷೆ ಅನುಮೋದನೆ ಅಂಥದ್ದು ಇವತ್ತು ನಗರ ಪ್ರಾಧಿಕಾರಕ್ಕೆ ಕೊಟ್ಟದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಜನರಿಗೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನಾವೊಂದು ಬೇಡಿಕೆ ಏನಂದರೆ, ಒಂದಾಗಿ ಸರ್ಕಾರದಲ್ಲಿ ಈಗಾಗಲೇ ಕಳೆದ 1 ವರ್ಷಗಳಿಂದ ನಾವು ಅದನ್ನ ಶಾಸಕರ ಮೂಲಕ ಎಲ್ಲ ಪಂಚಾಯತ್ ಮೂಲಕ ಮನವಿಯನ್ನು ಸರ್ಕಾರ ಮಾಡಿದ್ವಿ. ಆದರೆ ಸರ್ಕಾರ ಅದಕ್ಕೆ ಯಾವುದೇ ಒಂದು ಸ್ಪಂದನೆ ಕೊಡದೆ ಪುನಃ ನಗರ ಪ್ರಾಧಿಕಾರದಲ್ಲಿ ಇಟ್ಟುಕೊಂಡಿದೆ. ನಮ್ಮ ಬೇಡಿಕೆ ಏನಂದರೆ, ಅದನ್ನು ಪುನಃ ಮೊದಲು ಹೇಗಿತ್ತು ಅದು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕಂತ ಒಂದು ಬೇಡಿಕೆ. ಬಹುಶಃ ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ ಕೊಟ್ಟಂಥ ಜನಪರ ಯೋಜನೆಗಳಲ್ಲಿ ಒಂದಾದಂಥ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಇವತ್ತು ಅನರ್ಹ ಪಟ್ಟಿಯನ್ನು ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಬಹುಶಃ ನಮಗಿದು ತಿಳಿದಿಲ್ಲ. ಏಕೆಂದರೆ ಮೊದಲು ಯಾವುದೇ ಅದಕ್ಕೆ ಆದಾಯದ ಮಿತಿ ಇರಲಿಲ್ಲ. ಈಗ 32,000 ರೂಪಾಯಿ ಆದಾಯವನ್ನು ಇಟ್ಟುಕೊಂಡು ಇದ್ದವರಿಗೆ ಮಾತ್ರ ಈ ಯೋಜನೆಯನ್ನು ಮುಂದುವರಿಸುವ ಸರ್ಕಾರವನ್ನು ಒಂದು ಅನರ್ಹ ಪಟ್ಟಿಯನ್ನು ಕಳಿಸಿಕೊಟ್ಟಿದ್ದಾರೆ. ಅದರ ವಿರುದ್ಧ ಕೂಡ ನಾವು ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಧರಣಿಯ ಸತ್ಯಾಗ್ರಹವನ್ನು ಕೂಡ ಮಾಡ್ತಿದ್ದೀವಿ. ಮತ್ತೊಂದು ವಿಚಾರವೇನೆಂದರೆ, ಒಂದು ಆಶ್ರಯ ಯೋಜನೆಗಳು ಕಳೆದ 2 ವರ್ಷಗಳಿಂದ ಸರ್ಕಾರ ಯಾವುದೇ ಒಂದು ಆಶ್ರಯ ಯೋಜನೆಗಳನ್ನು ಮಂಜೂರು ಮಾಡಲಿಲ್ಲ. ಮುಖ್ಯವಾಗಿ ಬಡವರಿಗೆ ನೀಡುವಂಥ ಯೋಜನೆ ಆದ್ದರಿಂದ ಸರ್ಕಾರ ತ್ವರಿತವಾಗಿ ಈ ಯೋಜನೆಗಳನ್ನು ಪಂಚಾಯತಿಗಳಿಗೆ ಮಂಜೂರು ಮಾಡಬೇಕು. ಕನಿಷ್ಠ ತಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತೆ 3 ಲಕ್ಷಕ್ಕೆ ಕೊಡ್ತೇನೆ ಅಂತ ಹೇಳಿದರೆ, ಅದನ್ನು ಈ ಸರಿ ಬಜೆಟಲ್ಲಿ ಸೇರಿಸ್ಕೊಳ್ತೇನೆ ಅಂತ ಹೇಳಿದರೆ ಅದನ್ನು ಮಾಡಲಿಲ್ಲ. 3 ಲಕ್ಷನ ಕೊಡಬೇಕು ಮತ್ತು ತ್ವರಿತವಾಗಿ ಮನೆಯನ್ನು ಮಂಜೂರು ಮಾಡಬೇಕು. ಹಾಗೆ 4ನೇದಾಗಿ ವೃದ್ಧಾಪ್ಯ ವೇತನ ಕೂಡ ಬಹುಶಃ ಏನು ದುಡಿಲಿಕ್ಕೆ ಆಗದವರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರ ಯೋಜನೆಯನ್ನು ಕೊಟ್ಟಿತ್ತು. ಆ ಯೋಜನೆಯನ್ನು ಕೂಡ ರದ್ದುಗೊಳಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದನ್ನು ಕೂಡ ಕೈ ಬಿಡಬೇಕಂತ ಸರ್ಕಾರದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಹಾಗೆ ಹಲವಾರು ವರ್ಷಗಳಿಂದ ಅಕ್ರಮ ಕೃಷಿ ಮಾಡಿಕೊಂಡು ಅಕ್ರಮ ಅರ್ಜಿ ಹಾಕಿದ ಅರ್ಜಿಗಳನ್ನು ತಾವು ತಹಶೀಲ್ದಾರರ ಮೂಲಕ ತಿರಸ್ಕಾರವನ್ನು ಮಾಡಿದ್ದಾರೆ. ಅದನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಪಂಚಾಯತ್ ಮಟ್ಟದಲ್ಲಿ ಇವತ್ತು ಧರಣಿಯನ್ನು ಆಗ್ರಹವನ್ನು ಮಾಡ್ತಿದ್ದೇವೆ. ಅದನ್ನು ಕೂಡ ತಿರಸ್ಕರಿತ ಅರ್ಜಿಗಳನ್ನು ಮತ್ತು ಪುನಃ ಅವರಿಗೆ ಹಾಕಿದವರಿಗೆ ಮಂಜೂರು ಮಾಡಬೇಕಂತ ಒಂದು ಮನವಿಯನ್ನು ಕೂಡ ಮಾಡ್ತಾಯಿದ್ದೇವೆ. ಕೊನೆಯದಾಗಿ ಬಹುಶಃ ನಿಮಗೆಲ್ಲ ತಿಳಿದಿರಬಹುದು, ಇವತ್ತು ಸರ್ಕಾರ ಬಂದ ನಂತರ ಬೆಲೆ ಏರಿಕೆ ವಿಚಾರ ಬಂದಾಗ ಅದರಲ್ಲಿ ಮುಖ್ಯವಾಗಿ ವಿದ್ಯುತ್ ದರವನ್ನು ಏರಿಸಿದ್ದು. ಬಹುಶಃ ಇವರು ಗೃಹಜ್ಯೋತಿ ಯೋಜನೆಯನ್ನು ಕೊಟ್ಟಿರ್ಬೋದು, ಆದರೆ ಅದರಲ್ಲಿ ಎಲ್ಲರೂ ಬರುವುದಿಲ್ಲ. ಯಾವುದೇ ಯೋಜನೆ ಪಡೆಯದ ಕೆಲವರಿಗೆ ವಾಣಿಜ್ಯ ಇರ್ಬೋದು. ವಾಣಿಜ್ಯ ಇವತ್ತು ಎಷ್ಟಾಗಿದೆ ಅಂದರೆ, ಕೆಲವರಿಗೆ ಸಣ್ಣ ಅಂಗಡಿ ಇಟ್ಟುಕೊಂಡವರಿಗೆ ಕೂಡ ಅದನ್ನು ಕರೆಂಟ್ ಬಿಲ್ ಕಟ್ಟುವುದೇ ತುಂಬ ಕಷ್ಟಕರ ಆಗಿದೆ. ಹಾಗಾಗಿ ಸರ್ಕಾರದಲ್ಲಿ ಬೇಡಿಕೆ ಏನಂದರೆ, ಅದನ್ನು ಕೂಡ ವಿದ್ಯುತ್ ದರವನ್ನು ಕೂಡ ಪರಿಷ್ಕರಣೆ ಮಾಡಬೇಕು. ಹಿಂದೆ ಜನರಿಗೆ ಅನುಕೂಲವಾದಂಥ ಯೋಜನೆಗಳನ್ನು ತಾವು ರದ್ದುಗೊಳಿಸಬಾರ್ದು. ಹಾಗಾಗಿ ಇವತ್ತು ನಾವು ಗೋಪಾಡಿ ಗ್ರಾಮ ಪಂಚಾಯತಲ್ಲಿ ನಾನೊಂದು ಅಧ್ಯಕ್ಷನಾಗಿ ಇವತ್ತು ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಇವತ್ತು ಎಲ್ಲರನ್ನೂ ಧರಣಿ ಮೂಲಕ ಜನರಿಗೆ ಸರ್ಕಾರವನ್ನು ಆಗ್ರಹಿಸುವುದೇನೆಂದರೆ, ಈ ಎಲ್ಲ ತಾವು ಮಾಡಲಿಕ್ಕೆ ಹೊರಟಿರುವ ಯೋಜನೆಗಳನ್ನು ರದ್ದುಗೊಳಿಸಲಿಕ್ಕೆ ಹೊರಟಿದ್ರಿ, ಅದನ್ನೆಲ್ಲ ತಾವು ಹಿಂಪಡೆಯಬೇಕು ಮೂಲಕ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.